ನಮಸ್ತೆ. ಇವತ್ತು ನಮ್ಮ ಜೊತೆಗೆ ಶ್ರೀ ಕ್ಷೇತ್ರ ಕುಂಭಣಮಜ್ಜನ ಧರ್ಮದರ್ಶಿಗಳಿದ್ದಾರೆ. ಅವ್ರ ಜೊತೆಗೆ ಒಂದಷ್ಟು ವಿಚಾರ ಮಾಡ್ಕೊಳ್ಳೋಣ. ನಮಸ್ತೆ ಸರ್. ಈಗ ನೀವು ಕ್ಷೇತ್ರ ಜೀರ್ಣೋದ್ಧಾರಕ್ಕೆ ಇಳಿದಿದ್ದೀರಿ, ಜೀರ್ಣೋದ್ಧಾರದ ಸಮಿತಿಗಳನ್ನು ಮಾಡ್ಕೊಳ್ತೀರಿ. ಹೇಗೆ ಸಾಗ್ತಾ ಇದೆ ಕೆಲಸ? ದೇವರ ದಯದಿಂದ ದೇವರು ನಂಬಿದವರಿಗೆ ಯಾವತ್ತು ಕೈ ಬಿಡಲಿಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ಜೀರ್ಣೋದ್ಧಾರ ಮಾಡುವುದು ದೇವರಿಗೆ ಒಂದು ದೇವಸ್ಥಾನ ಆಗಬೇಕು. ದೇವಸ್ಥಾನದಲ್ಲಿ ಎಲ್ಲರಿಗೂ ಬಂದ ಭಕ್ತರಿಗೆ ಕಷ್ಟ ಪರಿಹಾರ ಆಗಬೇಕು ಅಂತ. ಹಾಗೆಯೇ ತಾಯಿಯ ಅಪ್ಪಣೆ ಏನಂದ್ರೆ, ನೀವು ಮುಂದಕ್ಕೆ ಹೋದ್ರೆ ನಾವಿದ್ದೇವೆ, ನಾನು ಬರ್ತೇನೆ, ನಿಮಗೆ ಹೇಗೆ ಬೇಕಾಗಿ ಯಾವ ದುಷ್ಟರಿದ್ದರೂ ಅದನ್ನು ದೂರಗೊಳಿಸ್ತಾ ನಿಮಗೆ ಬೇಕಾದಂಥ ಈ ಕ್ಷೇತ್ರಕ್ಕೆ ಯಾರು ಬೇಕೋ ಅವರನ್ನೆಲ್ಲ ಕರ್ಕೊಂಡು ಬಂದು ನಿಮಗೆ ಮಾಡ್ತೀವಿ. ಈ ದಿವಸದ ತುಂಬ ಸಂತೋಷದ ದಿವಸ ಅಂದರೆ, ಯಾರು ನಾವು ನೆನೆಸಿಗೂ ಅವರು ಎಲ್ಲ ಬಂದು ನಾವು ಇದ್ದೇವೆ, ಯಾರು ಏನು ಹೇಳಿದ್ರೆ ನಾವು ಸಿದ್ಧವಾಗಿದ್ದೇವೆ. ಯಾಕೆಂದರೆ ಅದಕ್ಕೆ ಬೇಕಾದಂಥ ಅಧ್ಯಕ್ಷರು ಪದಾಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲ ನೇಮಕ ಮಾಡಿ ಆಗಿದೆ. ಇವತ್ತಿಗೆ ಸಂತೋಷದ ದಿವಸ. ಆದಷ್ಟು ಬೇಗ ತಾಯಿ ಇನ್ನು ಮುಂದಕ್ಕೆ ಹೋಗುವಾಗಿ, ಇನ್ನು ಮುಂದಕ್ಕೆ ದೇವಸ್ಥಾನ ಅತಿ ಶೀಘ್ರದಲ್ಲಿ 1 ವರ್ಷದ ಒಳಗೆ ದೇವಸ್ಥಾನ ಆಗಿ ಬ್ರಹ್ಮಕಲಶ ಆಗಬೇಕು ಅಂತ ತಾಯಿ ಹತ್ರ ನಮ್ಮ ಬೇಡಿಕೆ. ಅದು ಮತ್ತೆ ತಾಯಿಗೆ ಬಿಟ್ಟಂಥ ವಿಚಾರ. ಯಾರಿಗೆ ಏನಾಗಬೇಕು, ಎಲ್ಲಿ ಹೇಗೆ ಹೋಗಬೇಕು, ಆ ತಾಯಿ ಅಪ್ಪಣೆ ಇಲ್ಲದೆ ಆಗಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ನಾವು ಮಾಡುವಂಥ ಕಾರ್ಯ ಆಗುತ್ತಾ ಇದೆ. ಇದಕ್ಕೆ ಎಲ್ಲರೂ, ಎಲ್ಲ ಹೊರ ಊರವರು ಊರಿನವರು ಎಲ್ಲರೂ, ಯಾಕೆಂದರೆ ಮಾನವನನ್ನು ನೋಡಿ ಬರುವುದು ಬೇಡ, ವ್ಯಕ್ತಿಗಳನ್ನು ಯಾರು ನೋಡುತ್ತಿಲ್ಲ. ದೇವರಿದ್ರೆ ವ್ಯಕ್ತಿ ಇದ್ರೆ ದೇವರಲ್ಲ. ಹಾಗಾದ್ರೆ ಆ ವ್ಯಕ್ತಿಗೆ ನೋಡಿ ಬರುವುದು ಬೇಡ. ದೇವರ ಕಲೆಗಾರಿಕೆ ಏನು, ದೇವರ ಮಹಿಮೆ ಏನು, ದೇವರ ವಿಚಾರ ಏನು. ಹಾಗಾದ್ರೆ ದೇವರು ಏನು ಮಾಡಿದ್ದಾರೆ ಅಂದ್ರೆ ನಮ್ಗೆ ಕೊಟ್ಟಿದ್ದಾರೆ, ಕೈ ಕಾಲು ಆರೋಗ್ಯ ಸುಖ ಎಲ್ಲ ಕೊಟ್ಟಿದ್ದಾರೆ. ದೇವರ ಪೂಜೆ ಮಾಡಿದ್ದಕ್ಕೆ, ದೇವರ ನಾಮಸ್ಮರಣೆ ಮಾಡಿದ್ದಕ್ಕೆ ಆರೋಗ್ಯ ಇದೆ. ಆರೋಗ್ಯದಲ್ಲಿ ನೆಮ್ಮದಿಯಿಂದ ಬರ್ತಾ ಇದ್ದೇವೆ. ಹಾಗಾದ್ರೆ ಕಷ್ಟ ಎಂಬುದು ಸಾಯುವ ತನಕ ಯಾವತ್ತೂ ಹೋಗೋಕ್ಕಿಲ್ಲ ಯಾರಿಗೂ. ಹಾಗಾದ್ರೆ ಆ ಕಷ್ಟ ಹೋಗೋಕ್ಕಿಲ್ಲ ಅಂತ ನಮ್ಮ ಆರೋಗ್ಯಕ್ಕೆ ನಾವು ಕುಂದು ಬರುವುದಂದ್ರೆ ದೇವರ ನಾಮಸ್ಮರಣೆ ಮಾಡದಿದ್ರೆ ಅಂತ. ಹಾಗಾದ್ರೆ ನಾವೀಗ ದೇವರ ಕ್ಷೇತ್ರಕ್ಕೆ ಇಲ್ದಿದ್ದೇವೆ. ಕಷ್ಟ ಬರುವುದಿಲ್ವ ಬರುತ್ತದೋ ಅಥವಾ ಬೇರೆ ವಿಚಾರ, ನಮ್ಮ ಕರ್ಮದ ಫಲದಲ್ಲಿರುವುದು. ಹಾಗಾದ್ರೆ ಕಷ್ಟ ಬಂದರೂ ದೇವರ ವಿಚಾರಕ್ಕೆ ನಾವು ಯಾವತ್ತು ಕೈ ಹಾಕಿದ್ದೇವೆ ಅದು ಯಾವತ್ತು ಮುಂದಕ್ಕೆ ಹೋಗಬೇಕು. ಸಾಯುವುದಕ್ಕೆ ನನ್ನ ವಿಚಾರ ಒಂದೇ, ನನಗೇನು ಕಷ್ಟ ಬಂದರೂ ಏನಾದರೂ ತಾಯಿಯ ವಿಚಾರದಲ್ಲಿ ನನಗೆ ತಾಯಿ ಯೋಗ ಭಾಗ್ಯ ಹೊಂದಿದ್ದಾರೆ. ಈ ಸೇವೆ ಮಾಡೋಕ್ಕೆ, ಆ ಸೇವೆ ನಾನು ಮುಂದಕ್ಕೆ ಬರ್ತಾ ಇದ್ದೇನೆ. ಯಾವ ಕಲ್ಲೋ ಯಾವ ಏನೋ ಬಂದರೂ ಅದಕ್ಕೆ ಲೆಕ್ಕಿಸುವುದಿಲ್ಲ. ಎಂಥದ್ದು ಬಂದರೂ ಅದನ್ನು ನಾನು ಮುಂದಕ್ಕೆ ಬಂದಿರುತ್ತಾ ತಾಯಿಯ ಕ್ಷೇತ್ರ ನಿರ್ಮಾಣ ಆಗಬೇಕು. ಬಂದವರಿಗೆ ಎಲ್ಲರಿಗೂ ದುಷ್ಟರಿಗೆ ಆಗಲಿ ಅಲ್ಲ ಯಾರಿಗೇ ಆಗಲಿ ಅವರ ಕಷ್ಟ ತಾಯಿಯ ಪ್ರಸಾದದಿಂದ ನಿವಾರಣೆ ಆಗಬೇಕು. ಅವರು ನೆನೆದಂಥ ಕಾರ್ಯ ಎಲ್ಲ ಜಯ ಆಗಬೇಕು. ತಪ್ಪು ಮಾಡದಂಥ ಮಕ್ಕಳು ಯಾರೂ ಇರುವುದಿಲ್ಲ, ಯಾರೂ ಇಲ್ಲ. ಯಾರು ಅಂದರೆ ಪೂಜೆ ಮಾಡುವನು ಅಲ್ಲ, ಪೂಜೆ ಮಾಡಿದವನು ಯಾವ ವ್ಯಕ್ತಿಯೂ ಇಲ್ಲ. ತಪ್ಪು ಮಾಡಿದಕ್ಕೆ ಅದಕ್ಕೆ ಬೇಕಾದಂಥ ದೇವರು ಶಿಕ್ಷೆ ಕೊಡ್ತಾರೆ. ಅದನ್ನು ನಾವು ನೋಡುವುದಿಲ್ಲ. ಅದಕ್ಕೆ ತಾಯಿಯ ಕ್ಷೇತ್ರ ಆದಷ್ಟು ಬೇಗ ಜೀರ್ಣೋದ್ಧಾರ ಆಗಬೇಕು. ಹೊರ ಊರಿನವರು ಎಲ್ಲ ಸೇರಿ ಇದಕ್ಕೆ ಸಹಕಾರ ಮಾಡಬೇಕು. ನಾವು ಅಷ್ಟು ಇಷ್ಟು ಅಂತ ನಾವು ಕೇಳುವುದಿಲ್ಲ. ನಿಮ್ಮ ಏನು ಕೈಯಲ್ಲಿ ಏನಾಗುತ್ತೆ ಅದನ್ನು ಒಂದೊಂದು ಸೇರಿ ಅಡಿ ಅಂತ. ಹಾಗಾದರೆ ಎಲ್ಲರೂ 1 ರೂಪಾಯಿ ಹಾಗೆ ಕೊಟ್ಟರು ತಾಯಿಯ ಕ್ಷೇತ್ರ ಜೀರ್ಣ ಆಗುತ್ತೆ. ಯಾರು ಬರಬೇಡಿ ಹೋಗಬೇಡಿ ಅಂತ ಹೇಳಿದ್ರು ತಾಯಿಯ ಕ್ಷೇತ್ರ ನಿರ್ಮಾಣ ಆಗುತ್ತೆ ಖಂಡಿತ. ಯಾಕೆಂದರೆ ಈ ಹೊತ್ತಿಗೆ, ಈ ದಿವಸದ ಹೊತ್ತಿನಲ್ಲಿ ನನಗೆ ಭಾರಿ ಸಂತೋಷದ ವಿಚಾರ ಏನು ಅಂದರೆ, ನಾವು ನೆನೆದಿಗಿಂತ ಹೆಚ್ಚಿನ ಜನಗಳು ತಾಯಿಗೆ ಬೇಕಾಗಿ ಬಂದಿದ್ದಾರೆ. ಕ್ಷೇತ್ರ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ. ಇನ್ನು ಮುಂದಕ್ಕೆ ನಮ್ಮ ಕಾರ್ಯ ಏನು ಅಂದರೆ, ರಾತ್ರಿ ಹಗಲು ನೋಡದೆ ದುಡಿಯುವಂಥ ತಾಯಿಗೆ ಬೇಕಾಗಿ ನಾವು ಮಾಡುವಂಥ ಕಾರ್ಯ ಖಂಡಿತವಾಗಿ ಮುಂದಕ್ಕೆ ಹೋಗುತ್ತೆ. ಹಾಗೆ ಎಲ್ಲರೂ ಇದಕ್ಕೆ ಕೈಜೋಡಿಸಿ ಖಂಡಿತ ವ್ಯಕ್ತಿ ದೊಡ್ಡದಲ್ಲ, ತಾಯಿ ದೊಡ್ಡವರು. ಹಾಗಾಗಿ ತಾಯಿ ನಮ್ಮ ಜೊತೆಗೆ ನಿಂತಿದ್ದಾರೆ, ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಖಂಡಿತ ದೂರವರು ತುಂಬ ಇರುತ್ತಾರೆ. ದೂರವರು ನಾನು ಕೇಳುವುದಿಲ್ಲ, ನನಗೆ ಹೋಗ್ಲಿಕ್ಕೆ ಬೇಡ. ದೂರಿದ್ರೆ ನನಗೆ ಒಳ್ಳೇದು. ಯಾಕೆಂದ್ರೆ ನನ್ನ ಕರ್ಮ ಹೋಗುತ್ತೆ ಅಂತ. ನನ್ನನ್ನು ಯಾರು ಬೈಯುತ್ತಾರೋ ನನಗೆ ಅದು ಭಾರಿ ಖುಷಿ. ಯಾಕೆಂದ್ರೆ ಬೈಯೋರಿದ್ರೆ ಅದರಲ್ಲಿ ನನಗೆ ಬಲ ಜಾಸ್ತಿ. ಯಾಕೆಂದ್ರೆ ಅವರು ನನಗೆ ಗುರು. ಯಾಕೆಂದ್ರೆ ಅವರು ನಾನು ಬೈಯದಿದ್ರೆ ನಾನು ಮೇಲೆ ಹೋಗಿ ನನಗೆ ಮದ ಬರುತ್ತೆ ಅಂತ. ಅವರು ಬೈದ್ರೆ ನನಗೆ ಜಾಗ್ರತೆ ಆಗುತ್ತೆ, ನಾನು ಹೇಗಿರಬೇಕು ಅಂತ ಗೊತ್ತಿರುತ್ತೆ. ಯಾರು ಈಗ ಶಾಲೆಗೆ ಹೋಗ್ತೇವೆ, ಶಾಲೆಗೆ ಹೋಗಿ ಶಾಲೆಗಳು ಗುರುಗಳು ಪೆಟ್ಟು ಕೊಡದೆ ಪಾಠ ಮಾಡಬೇಕಂದ್ರೆ ಆಗುತ್ತೆ. ಹಾಗೇನೆ ದೇವರ ಪೂಜೆ ಮಾಡುವಾಗ ಮಾನವರು ದೂರಿದವರಿದ್ರೆ
ಅದು ನಮಗೆ ತುಂಬ ಒಳ್ಳೆಯದು. ಯಾಕೆಂದರೆ ನಾವು ಅದರಿಂದ ಕಲಿಯೋಕ್ಕೆ ತುಂಬ ಇದೆ. ತಾಯಿ ಹೇಳೋದು ಒಂದೇ, ಸಣ್ಣ ಮಕ್ಕಳಿಂದ ನೀವು ಕಲಿಯೋಕ್ಕಿದೆ. ಅದು ಯಾವತ್ತೂ ನೀವು ಕಲಿಯೋಕ್ಕೆ ಇಲ್ಲ ಅಂತಲ್ಲ, ಅವರೊಂದು ತಿಳಿಯಕ್ಕಿದೆ, ಇನ್ನೊಬ್ಬರೊಂದು ತಿಳಿಯಕ್ಕಿದೆ. ನೀವು ಕಲ್ತಿದ್ದೀರಿ ಅಂತ ಹೆಮ್ಮೆಯಿಂದ ಹೋಗಬಾರದು. ಆ ಪಾಠ ನಮಗೆ ಇನ್ನೂವರೆಗೂ ಈಗಲೂ ಇದೆ. ಇನ್ನೂ ನಾವು ಬೇಕಾದ್ರೆ ಸಣ್ಣ ಮಕ್ಕಳದ್ದು ಕಾಲು ಇಡ್ತೇವೆ. ಆ ಸಣ್ಣ ಮಕ್ಕಳು ಕಾಲು ಹಿಡಿದ್ರು ದೇವರು ಏನು ಯಾರನ್ನು ದೂಷಣೆ ಮಾಡೋದಿಲ್ಲ. ದೂಷಣೆ ಮಾಡಿದವರು ತಾಯಿ ಒಳ್ಳೆ ಕೆಲಸ ಕೈ ಹಾಕಿ ತಾಯಿ ಸದಾ